ನಾವೀಗ ಏನು ಬಿಡದಿಲಿದ್ದೀವಿ ಅಂದರೆ ಗ್ರೇಟ್ GBITನ ವಿರೋಧಿಸಿ ಈ ಬಿಡದಿಯ ಗ್ರಾಮಸ್ಥರು ಅಂದರೆ ಸುತ್ತಮುತ್ತಲಿನ ಊರ ಹಳ್ಳಿಯ ಗ್ರಾಮಸ್ಥರು ಸ್ಟ್ರೈಕಿಗೆ ಕೂತಿದ್ದಾರೆ. ಅಂದರೆ ಅವ್ರದ್ದು 9600 ಎಕರೆನ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದಾರೆ. ಆ ಜಾಗನ ವಿರೋಧಿಸಿ ಇವೆಲ್ಲ ಅವ್ರ ಸ್ವಂತ ಹಳ್ಳಿನ ಅದರಲ್ಲಿ ಸೇರ್ಕೊಂಡಿದೆ. 9600 ಎಕರೆಯಲ್ಲಿ ಇವ್ರ ಸ್ವಂತ ಊರಿಗೆ ಬಂದಿದೆ. ಇದನ್ನು ವಿರೋಧಿಸಿ ಜನ ಸ್ಟ್ರೈಕಿಗೆ ಕೂತಿದ್ದಾರೆ. ನೋಡೋಣ ಈ ರೈತರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಅವರನ್ನೇ, ಬನ್ನಿ ಸರ್. ಈಗ 9600 ಎಕರೆ ಟೌನ್ಶಿಪ್ಪಿಗೆ ವಿರೋಧಿಸಿ ನೀವು ಕೂತಿದ್ದೀರಾ, ಇದು ಬರಡು ಭೂಮಿ ಅಂತಿದ್ದಾರೆ. ನಿಮ್ದು ಏನು ಮುಂದೆ ಏನು ಹೊರಟಿದ್ದೀರಾ? ಎಷ್ಟು ದಿವಸ ಆಯಿತು ಈ ಹೋರಾಟ ಕೂತ್ಕೊಂಡು? ಸರ್, ಇವತ್ತಿಗೆ ನಾವು ಹೋರಾಟ ಪ್ರಾರಂಭ ಮಾಡಿ 454 ದಿನ ಆಗಿದೆ ಸರ್. ಓಕೆ, ಒಂದು 15 ತಿಂಗಳ ಮೇಲಾಗಿದೆ. ನೋಡಿ ಇಲ್ಲಿ ಚರಂಡಿ ನೋಡಿ, ಈ ವಾಸನೆ ಮೇಲೆ ಸೀಟ್ ಹಾಕೊಳಕ್ಕೂ ಬಿಡ್ತಾ ಇಲ್ಲ. ಇಡೀ ಸರ್ಕಾರನೇ ಬಲವಂತವಾಗಿ ಭೂ ಸ್ವಾಧೀನ ಮಾಡಕ್ಕೆ ಹೊರಟಿದೆ. ಓಕೆ, ನಾವು ಎಷ್ಟೇ ನಾವು ತುಂಬ ಒಂದು 25-30 ಪ್ರತಿಭಟನೆ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ. DC ಕಚೇರಿ ಮುತ್ತಿಗೆ ಹಾಕಿದ್ದೀವಿ, DC ಅವ್ರ ಮನವಿ ಕೊಟ್ಟಿದ್ದೀವಿ, CM ಅವ್ರು ಕೊಟ್ಟಿದ್ದೀವಿ, DCM ಅವ್ರು ಕೊಟ್ಟಿದ್ದೀವಿ, ಶಾಸಕರು ಬಾಲಕೃಷ್ಣ ಅವ್ರು ಕೊಟ್ಟಿದ್ದೀವಿ, AC ಅವ್ರು ಕೊಟ್ಟಿದ್ದೀವಿ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೂ ಕೊಟ್ಟಿದ್ದೀವಿ, ನಗರಾಭಿವೃದ್ಧಿ ಸಚಿವರು ಬೈದು ಸುರೇಶ್ ಅವ್ರಿಗೂ ಕೊಟ್ಟಿದ್ದೀವಿ. ಆದರೂ ಕೂಡ ಯಾರು ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ ಸರ್. ಓಕೆ, ಇದು ಎಷ್ಟು ಹಳ್ಳಿ ಬರುತ್ತೆ ಇದರಲ್ಲಿ? ಸರ್, ಇವತ್ತು 2 ಕಂಚಕಾರಹಳ್ಳಿ ಮತ್ತು ಬೈರ್ಮಂಗಲ ಅಂತ 2 ಗ್ರಾಮ ಪಂಚಾಯತಿಗಳಿದೆ. ಇದರಲ್ಲಿ 26 ಹಳ್ಳಿ ಇದೆ ಸರ್. 10 ಕಂದಾಯ ಗ್ರಾಮ, ಇನ್ನೊಂದು 16 ಸಣ್ಣ ಉಪಗ್ರಾಮಗಳಿದೆ. ಓಕೆ, ಈಗ ಬರಡು ಭೂಮಿ ಅಂತಾರೆ ಇದನ್ನ. ಬರಡು ಭೂಮಿ ಆದ್ರೆ ನಿಮ್ಗೇನು ಬೆಳೆಯೋಕ್ಕಾಗಲ್ಲ ಅಂದ್ರೆ ಕೊಡ್ಬೋದಲ್ಲ? ಅಲ್ಲ ಸರ್, ಈಗ ನೋಡಿ, ನಾವು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಏನು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅರಣ್ಯ ಪ್ರತಿಯೊಂದು ಇಲಾಖೆಯಿಂದ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀವಿ. DK ಶಿವಕುಮಾರ್ ಅವ್ರ ತಮ್ಮನೇ KMF ಇದ್ದಾರೆ. ನಾವು ಸರ್ ಪ್ರತಿ ತಿಂಗಳಿಗೆ ಈ 2 ಪಂಚಾಯತಿ 26 ಹಳ್ಳಿಯಿಂದ ಸುಮಾರು 6.5 ಲಕ್ಷ ಲೀಟರ್ ಹಾಲು ಹಾಕ್ತೀವಿ. ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಇದೆ, ಯಥೇಚ್ಛವಾಗಿ ಮಾವಿನ ತೋಪಿದೆ, ಸಪೋಟ ಇದೆ. ಇಡೀ ರಾಮನಗರ ಹೈಯೆಸ್ಟ್ ಬಾಳೆ ಬೆಳೀತಾರೆ ನಮ್ಮಲ್ಲಿ. ಸಿಲ್ಕ್ ಸಿಟಿ ಅಂತ ಕರೀತಾರೆ ನಮ್ಮನ್ನು ರಾಮನಗರ. ಇಡೀ ಏಷ್ಯಾದಲ್ಲಿ ನಂಬರ್ 1 ಅತಿ ದೊಡ್ಡದ ರೇಷ್ಮೆ ಮಾರುಕಟ್ಟೆ ನಮ್ಮ ರಾಮನಗರ. ಇಷ್ಟೆಲ್ಲ ಪ್ರಸಿದ್ಧಿ ಸುಮ್ಮನೆ ಆಗೋಗುತ್ತಾ ಸರ್? ಬಾಯಿ ಮಾತನಾಡೋ ಮಾತಾಯಿತು. ಬರಡು ಭೂಮಿ ಅಂತಾರಲ್ಲ ಸರ್, 80% ರೈತರು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರಲ್ಲ DK ಶಿವಕುಮಾರ್ ಅವರು. DCM ಆಗಿದಾಗ ಅದೇ ಹೇಳಿದ್ರು, ನೀವು ರೈತರೇ ಅಲ್ಲ, ನೀವು ಯಾವ ಪಕ್ಷದಿಂದ ಬಂದಿದ್ದೀರಿ ಅಂತ ಗೊತ್ತು. ಈ ರೀತಿ ಒಂಥರ ಅಸಡ್ಡೆಯಿಂದ ರೈತರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಅದನ್ನೆಲ್ಲ ಅವ್ರು ಬಿಡಬೇಕು. ಈಗ ಅವ್ರಿಗೆ ಕರ್ನಾಟಕ ಅಂದರೆ ಒಂದು ಬರೀ ಬಿಡದಿ 2 ಪಂಚಾಯತಿನೇ ಇಲ್ಲ ಸರ್. ಇಡೀ ರಾಜ್ಯದಲ್ಲಿ ಎಷ್ಟು ಜ್ವಲಂತ ಸಮಸ್ಯೆಗಳಿದೆ. ಅತಿವೃಷ್ಟಿ, ಅನಾವೃಷ್ಟಿ, ಪ್ರತಿಯೊಂದು ರೈತ ಸಾಯ್ತಾ ಇದ್ದಾರೆ. ಬೆಂಗಳೂರು ನೋಡಿ, ಒಂದು ಸಣ್ಣ ಮಳೆ ಉದುರು ಕೊಚ್ಚೋಯ್ತದೆ. ರಾಜಕಾಲುವೆಗಳು ಒತ್ತುವರಿ ಮಾಡಿದ್ದಾರೆ, ಸರಿಯಾದ ಮಳೆ ನೀರು ಹರಿದೋಗಿ ಜಾಗ. ಬೆಂಗಳೂರನ್ನೇ ಇವರು ಕಿತ್ತು ತಿಂದುಬಿಟ್ಟಿದ್ದಾರೆ. ಅಲ್ಲಿ 28 ಜನ MLAಗಳು, 28 ಜನ ಕಾರ್ಪೊರೇಟರ್ಗಳು, 4 MP ಗಳಿದ್ದಾರೆ. ಏನು ಮಾಡಿದ್ದಾರೆ ಸರ್? ಇವ್ರ ಕೊಡುಗೆ ಏನು ಸರ್ 78 ಬೆಂಗಳೂರಿಗೆ? ನೀವೇ ಹೇಳಿ. ಬರಡು ಭೂಮಿ ಅಂತಿರಲ್ಲ ಸರ್, ನೀವೆಲ್ಲ ಹಳ್ಳಿನ ವಿಸಿಟ್ ಮಾಡಿ. ಎಷ್ಟು ತೆಂಗಿನ ತೋಟಗಳಿದೆ, ಈ ಹೈನುಗಾರಿಕೆ ಎಷ್ಟು ನಡೀತಾ ಇದೆ, ಇಲ್ಲಿ ಎಷ್ಟು ರೇಷ್ಮೆ ಬೆಳೀತಾರೆ. ಪ್ರತಿ ವರ್ಷಕ್ಕೆ ಸರ್ ಏನಿಲ್ಲ ಅಂದ್ರೆ ನಮ್ಮ 2 ಪಂಚಾಯತಿಯಿಂದನೂ 35ರಿಂದ 40 ಕೋಟಿ ರೇಷ್ಮೆ ವಹಿವಾಟು ನಡೀತದೆ. ಹೇಳಿದ್ನಲ್ಲಾಗಲೇ ಒಂದು ಹೆಚ್ಚು ಕಮ್ಮಿ 6.5 ಲಕ್ಷ ಲೀಟರ್ ಒಂದು ತಿಂಗಳಿಗೆ ನಾವು 2 ಪಂಚಾಯತಿಯಿಂದ ಆಗ್ತಾ ಇರೋದು. ಬರಡು ಭೂಮಿ ಅದು ಇದೆಲ್ಲ ಹೇಗೆ ಸಾಧ್ಯ ಸರ್? ನೀವು ಹೇಳಿ. ಆಮೇಲೆ ಎಕರೆಗೆ 2 ಕೋಟಿ ಕೊಡ್ತಾರಂತಲ್ಲ, ಆರಾಮಾಗಿರ್ಬೋದು ಅಂತೀಯಾರಲ್ಲ ಸರ್? ಭೂಮಿನ ನಾವು ಹೆತ್ತತಾಯಿ ಭೂಮಿ, ಹೆತ್ತತಾಯಿ ಒಂದು ಭಾಗ ಆದರೆ ಭೂಮಿ ಇನ್ನೊಂದು ಭಾಗ ಸರ್. ಭೂಮಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ತಾಯಿ ಸಮಾನ ನೋಡ್ತೀವಿ. ಅವ್ರು 10 ಕೋಟಿ ಕೊಟ್ಟರು ನಾವು 1 ಇಂಚ್ ಭೂಮಿನೂ ಕೊಡಲ್ಲ ಸರ್. ಅವ್ರು ಉನ್ನಾರ ಇಷ್ಟೇ ಸರ್. ಏನಾಗಿದೆ, GBD ಏನದು ಕಳ್ಳರ ಸಂತೆ ಆಗ್ಬಿಟ್ಟಿದೆ. ಇಲ್ಲಿ 9600 ಎಕರೆ 2700 ಎಕರೆ ಸರ್ಕಾರಿ ಭೂಮಿ ಇದೆ. ಅವರು ಅಧಿಕೃತ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದಾಗ ಅಧಿಕೃತವಾಗಿ ಸರ್ಕಾರನೇ ಕೊಟ್ಟಂಥ ಮಾಹಿತಿ 2700 ಎಕರೆ. ಈಗ ಒಂದು 725 ಎಕರೆ ತಂದು ನಿಲ್ಲಿಸಿದ್ದಾರೆ. ಕೆರೆ ಕುಂಟೆ P ನಂಬರ್ ಎಲ್ಲ ಒಂದು 1000 ಎಕರೆ, ಇನ್ನೊಂದು 1000 ಎಕರೆ ಎಲ್ಲೋ ಇದೆ ಸರ್. ನೋಡಿ, ಇಲ್ಲಿ ಬನಗಿರಿ ಅಂತ ಗ್ರಾಮ ಇದೆ, 12 ಎಕರೆ ಪಾಣಿ ಮಾಡಿದ್ದಾರೆ. ಯಾವ ಥರ? ಭೂಮಿನೇ ಇಲ್ಲ ಅಲ್ಲಿ, ಬೋಗಸ್ ಪಾಣಿ ಮಾಡಿದ್ದಾರೆ. ಅಂದರೆ ಅಕ್ಕೋಯಿರಾಗಿ ನಾಳೆ ದಿನ ಭೂ ಸ್ವಾಧೀನ ಆದರೆ ನಿಮ್ಮ ಹೆಸರು ದುಡ್ಡು ಬರಬೇಕು. ಯಾರ ಹೆಸರು ಪಾಣಿದೆ ಅವ್ರಿಗೆ ಈ ಥರ ಬೋಗಸ್ ಬೇಕಾದಷ್ಟು ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಸ್ಟಾಪ್ ನೋಟಿಫಿಕೇಶನ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ್ಮೇಲೂ ಕೂಡ ಕದ್ದು ಮುಚ್ಚಿ ರಾಮನಗರದಲ್ಲಿ ಮಾಡೋ ರಿಜಿಸ್ಟ್ರೇಷನ್ನು. ಮಾಗಡಿಗೆ ಹೋಗ್ತಾರೆ, ಕನಕಪುರ ಹೋಗ್ತಾರೆ, ಕೆಂಗೇರಿ, ಈ ಕಡೆ ಎಲ್ಲ ಕದ್ದಿ ರಿಜಿಸ್ಟ್ರೇಷನ್ ಜಮೀನುಗಳು ತುಂಬ ತೆಗೆದು ಅಧಿಕಾರಿಗಳು, ಪ್ರಭಾವಿಗಳು ಜಮೀನುಗಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಸರ್. ಓಕೆ, ಈಗ ಮುಂದೆ ನಿಮ್ಮ ಬೇಡಿಕೆ ಏನು? ಎಲ್ಲಿವರೆಗೆ ಹೋರಾಟ ಅಂತ? ಸರ್, ನಮ್ಮ ಬೇಡಿಕೆ ಇಷ್ಟೇ ಸರ್. ಈ ಬಲವಂತದ ಭೂ ಸ್ವಾಧೀನ ಕೈ ಬಿಡಿ. ನೀವು AICT ಮಾಡ್ತೀವಿ ಅಂತ ಹೇಳ್ತಿಲ್ಲ, ಇಂಟಿಗ್ರೇಟ್ ಟೌನ್ಶಿಪ್ನ ಮಾಡಿ. ನಮ್ಗೆ ಅದಕ್ಕೆ ವಿರೋಧ ಇಲ್ಲ. ನಮ್ಮದು ಈಗ 2013 ಆಕ್ಟ್ ಏನು ಹೇಳುತ್ತೆ, 2013 ಕಾಯ್ದೆ ಪ್ರಕಾರ ನೀವು ಮಾಡ್ತೀವಿ ಅಂತ ಹೊರಟಿದ್ದೀರಲ್ವ ಸರ್, ಅಲ್ಲಿ ನೀವು 80% ರೈತರು ಒಪ್ಕೋಬೇಕು. ಬಹು ವಾರ್ಷಿಕ ಬೆಳೆಗಳನ್ನ ಬೆಳೀತಾ ಇದ್ರೆ, ಮಲ್ಟಿ ಕ್ರಾಫ್ಟ್ ಇದ್ದರೆ ಅಲ್ಲಿ ಮಾಡೋ ಆಗಿಲ್ಲ ಅಲ್ವಾ ಸರ್? ಇಷ್ಟೆಲ್ಲ ಇದ್ದರೂ ನೀವು ಇಲ್ಲಿ ವರ್ಷಕ್ಕೆ 3ಕ್ಕಿಂತ 5-6 ಬೆಳೆನೂ ಕೂಡ ಬೆಳೀತಾರೆ. ರೇಷ್ಮೆ, ಅಡಿಕೆ, ತರಕಾರಿಯಿಂದ ಯಥೇಚ್ಛವಾಗಿ ಬೆಳೀತಾರೆ ಸರ್. ಬೆಂಗಳೂರು ಬನಶಂಕರಿಗೆ, ಕನಕಪುರ, ರಾಮನಗರ ಈ ಕಡೆ ಎಲ್ಲ ಎಳನೀರು ತುಂಬ ಹೋಗುತ್ತೆ ಇಲ್ಲಿಂದ. ಓಕೆ, ಈಗ ಅದ್ರ ಕೈ ಬಿಡೋವರೆಗೂ ನಿಮ್ಮ ಹೋರಾಟ ಮಾಡ್ತೀರಾ ಸರ್? ನಾವು ಏನೇ ಆದರೂ ಹೋರಾಟ ಕೈ ಬಿಡಲ್ಲ ಸರ್.
ಭೂಸ್ವಾಧೀನ ಅವನು ಕೈ ಬಿಡ್ತೀವಿ ಅಂತ ಅವ್ರು ಮುಖ್ಯಮಂತ್ರಿಯವರು ಅನೌನ್ಸ್ ಮಾಡಿ ನಮ್ಗೆ ಅಧಿಕೃತವಾಗಿ ಅದು ಬರೋವರೆಗೂ ಸರ್ಕಾರಿ ಆದೇಶದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ಓಕೆ ಇನ್ನೂ ದೊಡ್ಡ ಮಟ್ಟದ ಉಗ್ರ ಮಟ್ಟದ ಹೋರಾಟ ಮಾಡ್ತೀವಿ ನಾವು. ಸರಿ ಸರ್, ನೋಡಿ ಇದನ್ನ ಇವ್ರು ಹೇಳ್ತಾ ಇರೋದು, ಈಗೇನು ತಗೊಂಡಿದ್ದಾರೆ ಈ ನಿರ್ಧಾರನ, ಇದನ್ನ ಕೈ ಬಿಡೋವರೆಗೂ ನಾವು ಈ ಹೋರಾಟ ನಿಲ್ಲಿಸಲ್ಲ ಅಂದ್ಕೊಂಡು 540 ಎಷ್ಟು ದಿವಸ ಆಯಿತು ಸರ್? 450 ಓಕೆ 453 ದಿನದಿಂದ ಸತತವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ನೋಡೋಣ ಬೇರೆ ರೈತರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ನನ್ನ ಹೆಸರು ಗಿರೀಶ್ ಅಂತ, ಚಿಕ್ಕಬೈರಮಂಗಲ. ಓಕೆ, ನಾನು ಊಟ ಬೆಳೆಯ ರೈತ. ನಮ್ಮ ಅಣ್ಣ ಬಂದು ಹ್ಯಾಂಡಿಕ್ಯಾಪ್ಟು ಅಂದರೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ನಮ್ಮ ಮನೇಲಿ ನಾವು ಯಾರು ಓದಿಲ್ಲ, ನಮ್ಮ ಮಕ್ಕಳ ಮನೆಯಿಂದ ಓದಿಸ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಹೊಸಿ ಜೋರ್ ಧ್ವನಿಲಿ ಮಾತಾಡ್ತೀನಿ. ಆ ಜೋರ್ ಧ್ವನಿಲಿ ಮಾತಾಡೋದಕ್ಕೆ ನಾನು ಟಾರ್ಗೆಟ್ ಮಾಡಿಕೊಂಡು ಎಲ್ಲ ಥರದಲ್ಲೂ A1 ಅಂದ್ಬಿಟ್ಟು ಕೇಸ್ ಹಾಕ್ತಾವ್ರೆ. ಅವ್ರು ಕೇಸ್ ಹಾಕಿದ್ರೆ ನಾನು ಎದುರ್ಕೊಳ್ಳಲ್ಲ, ನನಗೆ ತೊಂದರೆನೂ ಇಲ್ಲ. ಯಾಕೆಂದರೆ ನಾನು ಹೋರಾಟ ಮಾಡ್ತಾ ಇರೋದು ನಮ್ಮ ಅಪ್ಪನ ಆಸ್ತಿಗೆ, ಯಾರ ಅಪ್ಪನ ಆಸ್ತಿಗೆ ನಾನು ಹೋರಾಟ ಮಾಡ್ತಾ ಇಲ್ಲ, ನಮ್ಮ ತಾತ ಮುತ್ತಾತಿರು ಕೊಟ್ಟಿರೋ ಆಸ್ತಿಗೆ ನಾನು ಹೋರಾಟ ಮಾಡ್ತಾ ಇರೋದು. ಇಷ್ಟು ದಿವಸ ಆಗದೆ 457 ದಿನ ಆಗದೆ. ಇಷ್ಟು ದಿವಸದಲ್ಲಿ ಒಬ್ಬರಾದ್ರೂ ಪುಣ್ಯಾತ್ಮರು ಬಂದು ನಮ್ಮನ್ನು ಯಾಕ್ರಪ್ಪ ಕೂತಿದ್ದೀರಿ ಏನಪ್ಪ ಅಂತ ಕೇಳಲಿಲ್ಲ. ಎಲ್ಲೋ ಹಿಂದೆ ಕೂತ್ಕೊಂಡು ಹಿಂದೆ ಹೇಳ್ಕೊಟ್ಕೊಂಡು ಕೇಸ್ಗಳು ಮಾಡಿಸ್ತಾವ್ರೆ ಅಷ್ಟೇ ಹೊರ್ತು ಯಾರು ಜೋರಾಗಿ ಮಾತಾಡ್ತಾರೋ ಅವ್ರನ್ನ ಹುಡಿಕೊಂಡು ಟಾರ್ಗೆಟ್ ಮಾಡಿ FIR ಮಾಡಿಸ್ತಾವ್ರೆ. ಅದು ಫಸ್ಟ್ ಬಿಡಬೇಕು. ಬಿಟ್ಬಿಟ್ಟು ಬಂದು ಇಲ್ಲಿ ಯಾರು ಶತ್ರುಗಳಿಲ್ಲ, ರೈತರುಗಳೆಲ್ಲ ಒಗ್ಗಟ್ಟಾಗವ್ರೆ. ಬಟ್ ಎಲ್ಲ ನಿನ್ನ ಅಣ್ತಂದಿರೇ ಇರೋದು. ಬಂದು ಕೂತ್ಕೊಂಡು ಮಾತಾಡಿ ಏನು ನಿಮ್ಮ ಕಷ್ಟ ಏನಿದೆ ಅಂತ ಕೇಳಬೇಕಾದ ಜನ ಕೇಳ್ತಾ ಇಲ್ಲ. ಒಬ್ಬರು ಮೆಂಬರ್ ಇರ್ಬೋದು, ಒಬ್ರು MP ಇರ್ಬೋದು, ಒಬ್ಬರು MLA ಇರ್ಬೋದು, ಒಬ್ಬರು ಉಪಮುಖ್ಯಮಂತ್ರಿ ಆಗಿದ್ರು ಅವಾಗ ನಮ್ಮ DK ಶಿವಕುಮಾರ್ ಸಾಹೇಬರು. ಈಗ ಮುಖ್ಯಮಂತ್ರಿ ಆಗವ್ರೆ. ಅವ್ರು ಬೆಳೀಲಿ, ಚೆನ್ನಾಗಿರಲಿ, ನಮಗೇನು ಬೇಜಾರಿಲ್ಲ. ಬಟ್ ಇವತ್ತು ಅವ್ರು ಚಾನ್ಸ್ ಕೊಡ್ತೀವಿ, ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು. ನಮಗೆ ರೈತರ ಕೆಲಸ ಬಿಟ್ಟರೆ ಬೇರೆ ಕೆಲಸ ಬರಲ್ಲ. ಅವ್ರ ದುಡ್ಡು ನಮಗೆ ಬೇಡ, ನಮ್ಮ ಭೂಮಿ ನಮ್ಗೆ ಉಳ್ಕೋಬೇಕು. ಅವ್ರು ಇನ್ನಿಷ್ಟು ಕೇಸ್ ಹಾಕಿದ್ರು ನಾವು ಎದುರ್ಕೊಳ್ಳಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋ ಮಾತೇ ಇಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋ ಮಾತು ಇಲ್ಲ, ಬಿಟ್ಕೊಡೋದು ಇಲ್ಲ. ಪ್ರಾಣ ಬಿಡ್ತೀವಿ, ಬೇಕಾದ್ರೆ ಭೂಮಿ ಬಿಡಲ್ಲ. 457 ದಿವಸ ಆಯಿತು, ಅಂದರೆ ಹತ್ರ 1.5 ವರ್ಷ ಆಯಿತು. 1.5 ವರ್ಷದಿಂದ 457 ಅಂದರೆ ಹತ್ರ 1.5 ವರ್ಷ ಆಗ್ತಾ ಬಂತು. ಸತತವಾಗಿ 1.5 ವರ್ಷದಿಂದ ಈ ಥರ ಧರಣಿ ಕೂತರು ಯಾರೇ ಒಬ್ರು ಕೇಳೋಕ್ಕಿಲ್ಲ. ಮಾತೆತ್ತರೆ ರೈತರ ಮೇಲೆ, ನಾವು ರೈತರ ನಾಯಕ, ರೈತರು ಹೋರಾಟಗಾರ ಅಂತ ರೈತರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ರಾಜಕೀಯ ಮಾಡ್ತಾರೆ ಹೊತ್ತು. ಇಲ್ಲಿ ನೋಡಿ, ಇಲ್ಲಿ 1.5 ವರ್ಷದಿಂದ ಇಲ್ಲಿ ಹೋರಾಟ ಕೂತಿದ್ದಾರೆ. ಇವ್ರನ್ನ ಯಾರು ಕೇಳೋರಿಲ್ಲ. ಯಾರು ರಾಜಕೀಯಕ್ಕೆ ಬಂದವರಾಗಲಿ, ಪಕ್ಷ ಚೇಂಜ್ ಆಗೋದಾಗಲಿ, ರಾಜಕೀಯ ಸ್ಥಾನ ಚೇಂಜ್ ಆಯ್ತು ಅವ್ರದ್ದು. ಆದರೂ ಇಲ್ಲಿ ಬಂದು 457 ದಿವಸದಿಂದ ಯಾಕೆ ಕೂತಿದ್ದೀರಾ, ನಿಮ್ಮ ಕಷ್ಟಗಳೇನು ಅಂದರೆ ನೀವು ಒಂದು ಕೂತ್ಕೊಂಡು ಮಾತುಕತೆ ಚರ್ಚೆಗೆ ಬರ್ಬೋದು. ಅದಕ್ಕೂ ಯಾರೂ ಬರ್ತಾ ಇಲ್ಲ. ಸ್ವತಃ DC ಅವರು ಇದ್ರ ಬಗ್ಗೆ ತೋರಿಸ್ತಾ ಇಲ್ಲ, ಸಹಕರಿಸ್ತಿಲ್ಲ. ನೋಡಿ ಈ ಥರ ಪರಿಸ್ಥಿತಿ ಇದೆ. ಮಾತೆತ್ರ ನಾವು ರೈತರ ನಾಯಕ, ರಾಜಕೀಯದ ರೈತರ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ತಗೊಳ್ತಾರೆ. ಆದರೆ ರೈತರ ಕಷ್ಟ ಕೇಳೋರು ಯಾರೂ ಇಲ್ಲ. ನೋಡೋಣ, ಇಲ್ಲಿ 457 ದಿವಸ ಅಂದರೆ ಸತತವಾಗಿ 1.5 ವರ್ಷದಿಂದ ಕೂತಿದ್ದಾರೆ. ಇವ್ರ ಕಷ್ಟ ಕೇಳೋರು ಯಾರೂ ಇಲ್ಲ. ನೋಡಿ, ಈಗಲೂ ಟೈಮ್ ಇದೆ, ಈಗಲೂ ಅವ್ರು ರೆಡಿ ಇದೆ. ರೈತರು ಮುಂದೆ ಅವ್ರ ರಾಜಕೀಯದ ಅಂದರೆ DK ಸರ್, ನೀವು ಬಂದು ಮಾತಾಡೋದಾದರೆ ರೈತರು ಈಗಲೂ ರೆಡಿ ಇದ್ದಾರೆ. ಏನೋ ಒಂದು, ಯಾಕಂದರೆ 1.5 ವರ್ಷದಿಂದ ಅವ್ರ ಕೆಲಸ ಅಂದರೆ ರೈತರು ಅಂದರೆ ಕೂತ್ಕೊಂಡು ತಿಂಗಳು ಸಂಬಳ ಎಣಿಸೋರು ಅಲ್ಲ. ಪ್ರತಿ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜಮೀನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಇದಾಗೋದು. ಅವರಿಗೆ ರಜಾ ದಿನ ಅನ್ಸಲ್ಲ. ಗೌರ್ಮೆಂಟ್ ರಜೆ ಥರ ಭಾನುವಾರ, ಸೋಮವಾರ, ಶನಿವಾರ ಅಂತ ರಜಾ ಅಂತ ಏನಿಲ್ಲ. ವರ್ಷದ ಪ್ರತಿ ದಿವಸನೂ ಕೆಲಸ ಮಾಡಬೇಕು. ಅಂಥ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ಅವ್ರು ಇಲ್ಲಿ ಬಂದು ಕೂತ್ಕೊಂಡು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಮುಕ್ತಾಯ ಅನ್ನೋದೊಂದು ಕೊಡಿ. ಯಾಕಂದರೆ ನಿಮ್ಗೆ ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಈಗ ಮುಖ್ಯಮಂತ್ರಿ ಆಗಿದ್ದೀರಾ, ಜನರು ಕಷ್ಟಗಳನ್ನ ಆಲಿಸಬೇಕು. ಅಂಥದ್ರಲ್ಲಿ ನಿಮ್ಮ ಊರು ಕನಕಪುರದ ಹತ್ತತ್ರನೇ ಜನಗಳು, ರೈತರು ಕಷ್ಟಪಡ್ತಿದ್ದಾರೆ. 1.5 ವರ್ಷದಿಂದ ಅವ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ. ದಯವಿಟ್ಟು ಬಂದು ಒಂದ್ಸಲ ಕೇಳಿ, ಅವರು ಕಷ್ಟಗಳನ್ನ ಒಂದ್ಸಲ ಆಚರಿಸಿ. ಈಗ ನೀವು ಒಳ್ಳೆ ಪೊಸಿಷನ್ ಇದ್ದೀರಾ, ನೀವು ಕೇಳೋವಂಥ ಜನ ಆಗಿದ್ದೀರಾ, ದಯವಿಟ್ಟು ಒಂದ್ಸಲ ಕೇಳಿ. ಅವ್ರ ಕಷ್ಟ, ಅವರು ರೆಡಿ ಇದ್ದಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ. 1.5 ವರ್ಷದಿಂದ ಕಷ್ಟಪಟ್ಟಿರೋದ್ರಿಂದ ಒಂದ್ಸಲ ವಿಚಾರಿಸಿ, ಇದಕ್ಕೊಂದು ಮುಕ್ತಾಯ ಅಂತ ಕೊಡಿ. ಇನ್ನು ಎಷ್ಟು ದಿವಸ ಅಂತ ನಡ್ಸ್ಕೊಂಡು ಹೋಗ್ತೀರಾ ಮುಂದೆ. ಆದ್ದರಿಂದ ನೋಡೋಣ ಇದು ರೈತರು ಮತ್ತೇನು ಹೇಳ್ತಾರೆ ಅಂತ. ಸರ್, ಇವಾಗ DK ಶಿವಕುಮಾರ್ ಸಾಹೇಬರಿಗೆ ನಾನು ಒಂದೇ ಒಂದು ಮಾತು ಕೇಳ್ತೀನಿ. ನೀವು ಹೇಳಿದ್ರಲ್ವಾ, ಏನು ಹೇಳ್ತಾ ಇದ್ದೀರಿ, 80% ಜನ ಒಪ್ಕೊಂಡಿದೆ ಅಂತ ನೀವು ಓಪನ್ ಆಗಿ ಹೇಳ್ತಾ ಇದ್ದೀರಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವತ್ತಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ. ನೀವು ಸರ್ಕಲ್ಗೆ ಬನ್ನಿ, ಬೈರ್ಮಲ್ ಸರ್ಕಲ್ 80% ಜನ ನೀವು ತೋರಿಸಿ. ಆ ತೋರಿಸಿದ ಗಂಟೆಗಳಿಗೆ ಒಳಗೆ ಇಲ್ಲಿ ಯಾವ ಚೇರು ಇರಲ್ಲ, ಟೇಬಲ್ ಇರಲ್ಲ, ಪೆಂಡಲ್ ಇರಲ್ಲ, ಏನಿರಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಹೋಯ್ತೀವಿ. ಅಲ್ಲಿ ಗದೆ ತಾವು ಕೆಲಸ ಮಾಡೋಂಗಿಲ್ಲ, ಇಲ್ಲ ಹುಳ ಮರಗಂಗಿಲ್ಲ, ಇತ್ತಾಗ ರಾಗಿ ಹಾಕಂಗಿಲ್ಲ, ಭತ್ತ ಹಾಕಂಗಿಲ್ಲ, ಇಲ್ಲ ಬಳೆಗಿಡ ಹಾಕಂಗಿಲ್ಲ, ಇಲ್ಲ ಗೋದ್ಮಟೆ ತಕ್ಕಂಗಿಲ್ಲ. ನಮ್ಮ ಗದ್ದೆಗಳೆಲ್ಲ ಪಾಳು ಬಿಟ್ಬಿಟ್ಟು
ಇದೀವಿ ಅಧ್ವಾನ ಹೋಯ್ತಾ ಇದ್ದೀವಿ, ನಮ್ಮನ್ನ ಹಾಳು ಮಾಡಿ ಅಣ್ಣೆ ಕಲಿಗೆ ಬಡಿ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿ ಬಂದು ನೋಡ್ಕೊಳ್ಳಿ. ನೋಡ್ಬಿಟ್ಟು 80% ಜನ ಏನನ್ನ ನೀವು ಸರ್ಕಲ್ ಅಲ್ಲಿ ಸೋಲ್ಸಿದ್ರೆ ಆ ಗಂಟೆ ಒಳಗೆ ನಾವು ಮನೆಗೆ ಹೋಯ್ತೀವಿ ಸರ್. ನಾವು ಒಪ್ಪನೆ ಹೇಳ್ತೀವಿ, ಆ ಗಂಟೆ ಒಳಗೆ ಮನೆಗೆ ಹೋಯ್ತೀವಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಇದನ್ನ ಬಂದು ಖುದ್ದಾಗಿ ನೀವೇ ಬಂದು ನೋಡಿ. ಸುಮ್ನೆ ಅಲ್ಲೆಲ್ಲ 4 ಜನ ಹೇಳೋ ಮಾತು ಕೇಳ್ಬೇಡಿ ಸ್ವಾಮಿ. ವ್ಯವಸಾಯ ಮಾಡುವಂತ ಜನನ ಬಂದು ಕೇಳಿ. ಆ 4 ಜನದ ಮಾತು ನಂಬ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ಮುಂದೆ ನೀವು ಬೆಳಿಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ. ನಮ್ಗೆ ಖುಷಿ, ನಮಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ನೀವು ಖುಷಿ. ಆ 4 ಜನದ ಮಾತು ಕೊಟ್ಕೊಂಡು ಇಲ್ಲಿ 4-5 ಸಾವಿರ ಜನ ಹಾಳು ಮಾಡಬೇಡಿ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬಂದು ಇಲ್ಲಿ ನೋಡಿ. 80% ಜನನ ನೀವು ಯಾವ ಗಂಟೆ ಒಳಗೆ ತೋರಿಸ್ತೀರೋ ಆ ಸಣೆಲ್ದಲ್ಲಿ ನಿಮ್ಮ ಟವಲೆಲ್ಲ ನಿಮ್ಮ ಕಾಲ್ನಡೆ ಮಡಗ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ನಿಮ್ಮ ಮನೆಗೆ ಹೋಗ್ತೀವಿ ಸರ್, ಸುಳ್ಗಿಳೆಲ್ಲ ನಿಮ್ಮ ಕಾಲಡೆ ಮಡಿತೀವಿ, ಟವಲ್ಗಳು ಮಡಗ್ಬಿಟ್ಟು ಮನೆಗೆ ಹೋಗ್ತೀವಿ. ಪೂರ್ಪ ಕಡೆ ಎಲ್ಲೋ ಕೂತ್ಕೊಂಡು ಎಲ್ಲ ಯಾರು ಜೋರಾಗಿ ಮಾತಾಡ್ತಾರೋ ಅವ್ರನ್ನ ಹುಡುಕಿ ಅವ್ರ ಆಧಾರ್ ಕಾರ್ಡ್ ಹುಡುಕಿ, ಅವ್ರ ಊರು ಹುಡುಕಿ, ಅವ್ರ ಮನೆ ಹಾಳು ಮಾಡೋಕ್ಕೆ ಕೇಸ್ ಹಾಕ್ಬೇಡಿ. ಏನೂ ಆಗಲ್ಲ. ಅವ್ರ ಆಸ್ತಿಗಳು ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾವ್ರೆ. ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ. ಅವ್ರ ಆಸ್ತಿನ ಅವ್ರು ಉಳಿಸ್ಕೋಬೇಕು, ಅವ್ರ ಮಕ್ಕಳಿಗೆ ಆಸ್ತಿನ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇರೋಂಥ ಜನ ಅವರು. ನಿಮ್ಮ ಆಸ್ತಿನ ಏನು ಕೇಳ್ತಿಲ್ಲ ಸ್ವಾಮಿ. ಅವ್ರು ತಲಾಂತರದಿಂದ ಬಂದಿರೋ ಆಸ್ತಿನ ಅವ್ರು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ರೈತರುಗಳು ಕೇಳ್ಕೊತಾ ಇದೀವಿ. ದಯವಿಟ್ಟು ಬಂದು ನೋಡಿ ನೀವು ಇಲ್ಲಿ ಕಣ್ಣಲ್ಲಿ. ನಾನು ಈ ಸಂಘದ ಕಾರ್ಯದರ್ಶಿ BM ಶ್ರೀನಿವಾಸ ರೆಡ್ಡಿ ಅಂತ ಹೇಳಿ. ನಾನು ಈ 9600 ಎಕರೆ ಏನಿದೆ ಇದೆಲ್ಲ ತುಂಬ ಫಲವತ್ತಾದ ಭೂಮಿ. ನೀವು ಬೇಕಾದ್ರೆ ನೋಡ್ಕೊಂಬನ್ನಿ ಹೋಗಿ ಏನಿದೆ ಎತ್ತ ಅನ್ನೋದು. ಇಲ್ಲಿ ಸುಮಾರು ಈ ಆದಾಯದ ಮೂಲಗಳು ಜಾಸ್ತಿ ರೈತನಿಗೆ. ಎಲ್ಲ ಥರದಲ್ಲೂ ಆದಾಯ ಇದೆ. ಒಂದು ರೇಷ್ಮೆ ನೆಲೆ, ಇನ್ನೊಂದು ಹಾಲಿನೆಲೆ, ಮತ್ತೊಂದು ಅಡಿಕೆ, ತೆಂಗು, ಮಾವು, ಇನ್ನು ಜಾಸ್ತಿ ಬಹುವಾರ್ಷಿಕ ಬೆಳೆಗಳೇ ಇಲ್ಲಿ ಇರೋದು. ಇದು ಶಾರ್ಟ್ ಟೈಮ್ ಬೆಳೆಗಳು ಯಾವುದೂ ಇಲ್ಲ. ಇಂತಹ ಫಲವತ್ತಾದ ಭೂಮಿನ ಯಾವ ರೈತನೂ ಕೂಡ ಅಕ್ವಿಜೇಷನ್ಗೆ ಕೊಡೋದಕ್ಕೆ ಒಪ್ಪೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಈ ಸರ್ಕಾರನ ಒಂದು ಮನವಿ ಮಾಡ್ಕೊಳ್ತೀವಿ ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ಅಕ್ವಿಜೇಷನ್ ಮಾಡಬೇಡಿ, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ರೈತರು ತುಂಬ ಬಡವರು ಕೂಡ ಇದ್ದಾರೆ ನೋಡಿ. ಇವಾಗ ಒಂದು 10 ಎಕರೆನೋ 5 ಎಕರೆನೋ ಒಬ್ಬ ಜಮೀನ್ದಾರ ಇದ್ದರೆ ಅವನ ಹತ್ರ ಒಂದು 5 ಜನ ಜೀವನ ಮಾಡ್ತಾರೆ. ಹೇಗೆ ಅಂತಂದರೆ 1 ಎಕರೆ ಹುಲ್ಲು ಹಾಕ್ಕೊಳ್ತಾನೆ, ಒಂದು 5-10 ಹಸುಗಳು ಸಾಕ್ಕೊಳ್ತಾನೆ. ಅವನು ಒಬ್ಬ ಇಂಜಿನಿಯರ್ ಸಮ. ಅವನು ಮಾಡೋದು ಎಷ್ಟು ಟೈಮ್ ಕೆಲಸ? ಬೆಳಗ್ಗೆ ಒಂದು 2 ಗಂಟೆ ಮಾಡ್ತಾನೆ, ಸಾಯಂಕಾಲ 1 ಅವರ್ ಮಾಡ್ತಾನೆ. ಆ 3 ಅವರಲ್ಲಿ ಅವನು ಒಂದು 15 ದಿವಸಕ್ಕೆ ಪೇಮೆಂಟು 15,000 20,000 ರೂಪಾಯಿ ತಗೊಳ್ತಾನೆ ಒಬ್ಬ ಹೈನುಗಾರಿಕೆ ಮಾಡಿರ್ತಕ್ಕಂಥ ಒಬ್ಬ ರೈತ. ಇದು ಉಪಕಸುಬುಗಳು. ಆಮೇಲೆ ಬೇರೆ ಕಸುಬುಗಳು ಬೇಕಾದಷ್ಟಿದೆ. ನಾವು ಒಂದು ತೆಂಗಿನ ತೋಟನೇ ಇದೆ ಅಂತ ಇಟ್ಕೊಳ್ಳಿ. ಒಂದು ತೆಂಗಿನ ತೋಟ ಇವತ್ತು ಒಂದು ಎಳ್ನೀರು ಇಲ್ಲ ಅಂದ್ರೆ ಕೂಡ 60-70 ರೂಪಾಯಿಗೆ ಇಲ್ಲಿಂದ ತಗೊಂಡೋಗಿ ಮಾಡ್ತಾರೆ. ನಮಗೆ 20 ರೂಪಾಯಿ ಕೊಡ್ತಾರೆ ಒಂದು ಎಳ್ನೀರಿಗೆ ಇಲ್ಲಿ ತೋಟದಲ್ಲಿ. ಗೊತ್ತಾಯ್ತು? ಒಂದು ತೆಂಗಿನ ಮರ ಬಂದು 2-2.5 ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ನಮಗೆ ಆದಾಯ ಕೊಡ್ತದೆ ಎಳ್ನೀರಿಂದ. ಕಾಯಿಗೆ ಬಿಟ್ಟರೆ ರೇಟ್ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತದೆ. ಇಲ್ಲದೇ ಏನೋ ಆ ಒಂದು ಸ್ಟೇಜ್ನಲ್ಲಿ ಎಷ್ಟು ಕೊಡಬೇಕು, ಒಂದು 2-2.5 ಸಾವಿರ ಆದರೂ ಕೊಟ್ಟೇ ಕೊಡುತ್ತೆ ಒಂದು ಮರ ಆದಾಯ. ಇಂತಹ ಒಂದು ಕಲ್ಪವೃಕ್ಷ ಕಾಮಧೇನು ಇರತಕ್ಕಂಥ ಜಾಗದಲ್ಲಿ ನೀವು ಬಂದು ಅಕ್ವಿಜೇಷನ್ ಮಾಡಿಕೊಂಡು ರೈತ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ದಯವಿಟ್ಟು ಹೇಳ್ತೀನಿ, ರೈತರಿಗೆ ನೋವು ಕೊಡಬೇಡಿ, ರೈತರನ್ನ ಕಡೆಗಣಿಸಬೇಡಿ, ನೀವು ರೈತರನ್ನ ಪಾತಾಳಕ್ಕೆ ತುಳಿಬೇಡಿ. ದಯವಿಟ್ಟು ನೀವು ಅಕ್ವಿಜೇಷನ್ ಕೈ ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಈಗ 450 ದಿವಸ ಆಯಿತು ಅಂತ ಹೇಳಿದ್ರು. ಈ ಟೈಮಲ್ಲಿ DK ಶಿವಕುಮಾರ್ ಪಟ್ಟಿಡ್ಕೊ ಕೂತಿದ್ದಾರೆ, ನಾನು ಮಾಡೇ ಮಾಡ್ತೀನಿ ಅಂತ. ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ರಾ? ಇಲ್ಲ, ಬಂದಿಲ್ಲ. ಒಂದು ಸಾರಿನೂ ಬಂದು ನಮ್ಮನ್ನು ಇವರೇ ಅಲ್ಲ ಸರ್, ಈವನ್ ಒಬ್ಬ ಡಿ ಸಿ ಅಂದರೆ ಒಬ್ಬ ಡಿಸ್ಟ್ರಿಕ್ಟ್ ಕಮಿಷನರು ಈ ಒಂದು ಜಿಲ್ಲೆಗೆ ಒಬ್ಬ ಪುರುಷೋತ್ತಮ ಮತ್ತು ಒಬ್ಬ ಅಧಿಕಾರಿ ಒಬ್ಬ ಪುರುಷೋತ್ತಮ ಇದ್ದಂಗೆ. ಒಂದು ದಿವಸನಾದರೂ ಬಂದು ಈ ಜಿಲ್ಲೆ ಅಧಿಕಾರಿ ಏನಪ್ಪ ರೈತರು ನೀವು ಇಲ್ಲಿ ಕೂತಿದ್ದೀರಿ, ನಿಮ್ಮ ಆಗು ಹೋಗುಗಳೇನು, ನಿಮ್ಮ ಕಷ್ಟ ಸುಖ ಏನು ಅಂತ ಹೇಳಿ ಒಂದು ದಿವಸನೂ ಕೇಳಿಲ್ಲ. ನಾವು DC ಆಫೀಸ್ಗೆ ಪ್ರತಿಭಟನೆ ಹೊರಟ್ವಿ. ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ರು, ಒಳಗಡೆ ಬಿಟ್ಟಿಲ್ಲ ನಮ್ಮನ್ನು ರೈತರನ್ನ. ಆಮೇಲೆ ನೀವು ಯಾತಕ್ಕೆ ಬಂದಿದ್ದೀರಿ ಅಂತ ಕೂಡ ಅಟ್ಲೀಸ್ಟು ಮುಂದೆಗಡೆ ಬಂದು ನಿಂತು ಮಾತು ಆಡಲಿಲ್ಲ ನಮಗೆ. ನಾವು ನಮ್ಮನ್ನು ಒಂದು 15-20 ಜನ ಒಳಗಡೆ ಬಿಟ್ಟರು. ಅಲ್ಲೂ ಕೂಡ ಅವರು ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ರದ್ದು ಏನೈತೆ ಒಂದು ದಾಟಿ, ಆ ದಾಟಿನಲ್ಲೇ ಮಾತಾಡಿದ್ರೆ ಹೊರತು ನಮ್ಮ ಅಕ್ವಿಜೇಷನ್ ಬಗ್ಗೆ ಅವ್ರಿಗೆ ಹೇಳಷ್ಟು ಕನಿಕರ ಇಲ್ಲ. ಅವರು ದಂಡಾಧಿಕಾರಿ ಅಲ್ಲ, ಒಬ್ಬ ಬಂಡಾಧಿಕಾರಿ ಅಂತ ಈ ಸಮಯದಲ್ಲಿ ಹೇಳಬೇಕಾಯ್ತದೆ. ಇಲ್ಲೇನು ಕಾಣಿಸ್ತಾ ಇದೆ, ಈ ಕಡೆ 540 ದಿವಸದಿಂದ ಇವ್ರು ಸತತವಾಗಿ ಕೂತರು, ಯಾರು ಇವ್ರನ್ನ ಕೇಳ್ತಾ ಇಲ್ಲ ಬಂದು. ರಾಜಕೀಯದವ್ರು ಬಿಡಲಿ, DC ಅಂತ ಆದರೆ ಒಬ್ಬ ಡಿಸ್ಟಿಕ್ನ ಮುಖ್ಯವಾದ ವ್ಯಕ್ತಿ, ಅವರು ಆಗುವಗಳನ್ನು ನೋಡ್ತಾ ಇರಬೇಕು. ಅವ್ರು ಕಚೇರಿಗೆ ಹೋದರೂ ಅವರು ಇವ್ರಿಗೆ ಸಹಕರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ.